ವಸತಿ ಇಲಾಖೆಯಲ್ಲಿ ಪ್ಯಾಕೇಜ್ ಟೆಂಡರ್ ಆರೋಪ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಂಡಿ ಪರಶುರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಕೊಟ್ಟಂತ ಹೇಳಿಕೆ ಇದು. ಈ ಟೆಂಡರ್ ಕರೆದಿದ್ದು ಮೇ 5ನೇ ತಾರೀಕು. ನಾನು ಅಧಿಕಾರ ವಹಿಸಿಕೊಂಡಿದ್ದು 8ನೇ ತಾರೀಕು. ನಾನು ಬರೋದಕ್ಕೂ ಮುಂಚೆ ಟೆಂಡರ್ ಕರೆದಿದ್ದು. ನಾನು ಈ ಟೆಂಡರ್ ಬಗ್ಗೆ ಪರಿಶೀಲನೆ ನಡೆಸ್ತೀನಿ. ಏನಾದರೂ ಲೋಪ ಆಗಿದೆಯಾ ಅನ್ನೋದರ ಬಗ್ಗೆ ಪರಿಶೀಲಿಸ್ತೀನಿ. ಒಂದ್ ವೇಳೆ ಲೋಪದೋಷ ಆಗಿದ್ರೆ ಕ್ರಮ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರಕ್ಕೆ ಪತ್ರ. ಈ ಟೆಂಡರ್ನಲ್ಲಿ ಮೀಸಲಾತಿ ಬಗ್ಗೆ ಕಂಡು ಬಂದಿಲ್ಲ. ಟೆಂಡರ್ ಈಗ ಕೊನೆ ಹಂತದಲ್ಲಿದೆ, ಪರಿಶೀಲಿಸ್ತೀನಿ ಅಂತ ಎಂಡಿ ಪರಶುರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ಕರೆದದ್ದು ದಿನಾಂಕ 5/5/2025 ನಾನು ಈ MD ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಜಾಯ್ನ್ ಆದದ್ದು 8/5/2025. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಏನಾದರೂ ವೈಲೇಷನ್ ಆಗಿದೆಯಾ ಅಂಥೇಳಿ ಪರಿಶೀಲನೆ ಮಾಡ್ತೀನಿ. ಆಮೇಲೆ ವೈಲೇಷನ್ ಆದರೆ ಸಂಬಂಧಪಟ್ಟವ್ರ ಮೇಲೆ ಆ್ಯಕ್ಷನ್ ಮಾಡಲಿಕ್ಕೆ ಗೌರ್ಮೆಂಟಿಗೂ ಬರಿತೀನಿ. ಮತ್ತು ಸರಿ ಮಾಡಲಿಕ್ಕೆ ಏನಾದರೂ ಇದ್ದರೆ ಅದನ್ನು ಸರಿ ಮಾಡುವಂಥ ಕೆಲಸನೂ ಮಾಡ್ತೀನಿ. ಜಿಲ್ಲೆಯಿಂದ ಜಿಲ್ಲೆ ಅಕ್ಕಪಕ್ಕ ಇರತಕ್ಕಂಥ ಜಿಲ್ಲೆಗಳನ್ನು ಸೇರಿ ಒಂದು ಪ್ಯಾಕೇಜ್ ಮಾಡ್ತಾರೆ. ಸೊ ಅದು ಏನು ಕೆಲಸ ಬೇಗ ಆಗಲಿ ಅನ್ನುವಂಥ ಒಂದು ಉದ್ದೇಶ ಇರುತ್ತೆ. ಬಟ್ ನಿರ್ದಿಷ್ಟವಾಗಿ ಏನಂತಂದರೆ 1 ಕೋಟಿವರೆಗೂ ಇರತಕ್ಕಂಥ ಅಮೌಂಟಿಗೆ ನಾವು ಪ್ಯಾಕೇಜ್ ಮಾಡಿ ಅದನ್ನು 1 ಕೋಟಿಗಿಂತ ಜಾಸ್ತಿ ಮಾಡಿಕೊಂಡು 2 ಕೋಟಿ ಮಾಡ್ಕೊಂಡು ಮಾಡೋದ್ರಿಂದ ಕೆಲವು ರಿಸರ್ವೇಷನ್ದವರಿಗೆ ನಾವು ತೊಂದರೆ ಮಾಡಿದಂಗೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.